ವ್ಯಕ್ತಿ ಪ್ರತ್ಯಕ್ಷದರ್ಶಿ ಸಚಿನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸಚಿನ್ ಅವರೇ, ಹೇಗಿದ್ದೀರಾ ಈಗ? ಆರಾಮಾಗಿದ್ದೀವಿ ಸರ್. ಈಗ ಓಕೆನಾ? ಯಾಕೆಂದ್ರೆ ಅವಾಗಲೇ ನೋಡ್ತಾ ಇದ್ದೆ ದೃಶ್ಯಾವಳಿಲಿ, ತಲೆಗೆಲ್ಲ ಪೆಟ್ಟು ಬಿದ್ದಿತ್ತು, ಬ್ಯಾಂಡೇಜ್ ಹಾಕೊಂಡಿದ್ರಿ. ಹೌದೌದು. ಅಂದ್ರೆ ನಿಮ್ಗೆ ಹೇಗಾಗಿದ್ದು? ಸಡನ್ ಬ್ರೇಕ್ ಹಾಕಿ ನಿಲ್ಸಿದ್ದಕ್ಕ? ಬ್ರೇಕ್ ಹಾಕಿ ನಿಲ್ಸಿದಿಲ್ಲ ಸರ್. ಈ ಲಾರಿ ಬಂದು ಈ ಸ್ಲೀಪರ್ ಹೊಡೆದಿ, ಸ್ಲೀಪರ್ ಬಂದು ನಮ್ಗೆ ಹೊಡೆದಿರೋದು ಸರ್. ಓ, ಅಂದ್ರೆ ಸ್ಲೀಪರ್ ಆಮೇಲೆ ಬಂದು ನಿಮ್ ಬಸ್ಸಿಗೆ ಡಿಕ್ಕಿ ಆಗಿದ್ದು? ನಮ್ ಬಸ್ ಹಿಂಗ್ ಕ್ರಾಸ್ ಆಗಿ ಬರ್ದಿರೋ ಗಾಡಿಗೆ ಹೊಡೆದಿರೋದು ಸರ್. ಎಷ್ಟು ಡಿಸ್ಟೆನ್ಸ್ ಇತ್ತು ನಿಮ್ದು ಆ ಬಸ್ಸಿಗೂ ಆ ಟೈಮಲ್ಲಿ? ಸರ್ ಅಂದ್ರೆ ನಮ್ ಗಾಡಿನ ಓವರ್ಟೇಕ್ ಮಾಡ್ಕೊಂಡ್ ಬಂದು ಈ ಗಾಡಿ ಬಂದಿತ್ತು ಸರ್. ಅದು ಡಿವೈಡರ್ ದಾಟಿತ್ತು ಸರ್. ಅದು ಲಾರಿ ಬಂದು ಈ ಕಡೆ ಆಪೋಸಿಟ್ ರೋಡ್ಗೆ ದಾಟಿತ್ತು, ಡಿವೈಡರ್ ದಾಟಿತ್ತು. ಓಕೆ. ಗಾಡಿ ಡಿವೈಡರ್ ದಾಟಿ ಬಂದು ಈ ಸ್ಲೀಪರ್ ಹೊಡಿತಿದ್ದಂಗೆ ಈ ಸ್ಲೀಪರ್ ಬಂದು ನಮ್ ಗಾಡಿಗೆ ಹೊಡೆದಿದ್ದು ಸರ್. ಪಕ್ಕದಲ್ಲಿರೋ ಗಾಡಿಗೆ ನಮ್ ಗಾಡಿಗೆ ತೂಕಿದ್ದು ಸರ್. ನೀವು ಸಚಿನ್ ಡ್ರೈವರಾ ಅಥವಾ ಏನು ಸಚಿನ್? ನಾನ್ ಡ್ರೈವರ್ ಸರ್. ಡ್ರೈವರ್ ಅಂದ್ರೆ ನೀವು ಎಚ್ಚರದಲ್ಲೇ ಇದ್ದಂತ ಹಿನ್ನೆಲೆಯಲ್ಲಿ ಅದೆಲ್ಲ ದೃಶ್ಯಾವಳಿಗಳು ನಿಮ್ ಕಣ್ಮುಂದೆನೇ ಇದೆ ಹೌದು ಸರ್. ಆ ಟೈಮಲ್ಲಿ. ಅಂದ್ರೆ ಅವ್ನ್ ಲಾರಿ ತುಂಬಾ ಸ್ಪೀಡ್ ಅಲ್ಲಿ ಇದ್ನ ಸಚಿನ್? ಸರ್ ಅದು ಗೊತ್ತಿಲ್ಲ. ಒಟ್ನಲ್ಲಿ ಡಿವೈಡರ್ ಆರ್ ಬಂದಿದ್ದೆಲ್ಲ ನಾವು ಲೈವ್ ಆಗೇ ನೋಡ್ತೇವೆ ಸರ್. ಅಂದ್ರೆ ಕಣ್ ಮುಂದೆನೆ ಬಂತು ಸರ್ ಅದು ಗಾಡಿ. ಸೊ ಈ ಗಾಡಿ ಬರ್ದೆ ಹೋಗಿದ್ರೆ ಸೀದಾ ಬಂದಿರೋದೇನೋ. ಅಲ್ಲ, ನಿಮ್ಗೆ ಆ ನರಕ ಅನ್ನುವಂಥದ್ದು ಕಣ್ಣು ಮುಂದೆ ಕಾಣಿಸ್ಬಿಟ್ಟಿದೆ. ಹೌದು. ಎಷ್ಟು ಜನ ಇದ್ರು ಮಕ್ಕಳು? ನಿಮ್ ಬಸ್ಸಿಗೂ ಟಚ್ ಆಗಿತ್ತಂತಲ್ಲ? ಹೌದು ಸರ್. ನನ್ನ ಬಸ್ಸು ಈ ಕಡೆ ಆರಿ ಅದು ಇನ್ನೊಂದು ಪಕ್ಕದ ಸರ್ವಿಸ್ ರೋಡ್ಗೆ ಹೋಗಿದೆ ಸರ್ ನನ್ನ ಬಸ್ಸು. ಏನ್ ಹೇಳಿದ್ರಿ? ಇನ್ನೊಂದ್ಸಲ ರಿಪೀಟ್ ಮಾಡಿ ಸಚಿನ್. ಸರ್ ನಂದು ಬಸ್ಸು ಬಂದು ಈ ಬಸ್ಸು ಗೊತ್ತಿರೋ ಇದು ಕೋರ್ಸ್ಗೆ ನನ್ನ ಬಸ್ಸು ಆ ಕಡೆ ಹೋಗಿದೆ ಸರ್. ಇನ್ನೊಂದು ಸರ್ವಿಸ್ ರೋಡಿಗೆ ನಾನು ಎಳ್ಕೊಂಡಿರೋದಕ್ಕೆ ನಾನು ಸೇಫ್ ಸರ್. ಮಕ್ಕಳು ಸೇಫು, ನಾವು ಸೇಫ್. ಓಕೆ. ಅಂದ್ರೆ ಈತನ ಬಸ್ ಅಂದ್ರೆ ಸೀ ಬರ್ಡ್ ಬಸ್ಸು ಆಕ್ಸಿಡೆಂಟ್ ಆಗ್ಲಿಕ್ಕೂ ಮುಂಚೆ? ಹಾ ಸರ್. ಅಂದ್ರೆ ಇಲ್ಲ ಸರ್, ಸೀ ಬರ್ಡ್ ನಮ್ಗೆ ಟಚ್ ಮಾಡಿ ನಾನ್ ಸರ್ವಿಸ್ ರೋಡ್ಗೆ ಹೋಗಿರೋದು ಸರ್. ಇಲ್ಲ ಅಂದಿದ್ರೆ ನಮ್ ಬಸ್ಸು ಏನಾದ್ರೂ ಒಂದು ಆಗ್ಬೋದಾಗಿತ್ತು. ಆಕ್ಚುಲಿ ಸೀ ಬರ್ಡ್ ಬಸ್ ಅವನೇ ನಿಮ್ಮನ್ನ ಕಾಪಾಡ್ದ ಅಂತ ಕಾಣಿಸುತ್ತೆ. ಸೀ ಬರ್ಡ್ ಅವನೇ ನಮಗ್ ಗುದ್ದಿರೋದು ಸರ್. ಅಲ್ಲ, ಅವಂದು ಟಚ್ ಆಗದೆ ಹೋಗಿದ್ರೆ ನಿಮ್ ಬಸ್ಸು ಮಾಮೂಲಿಯಾಗಿ ಹೋಗಿದ್ರೆ ಆ ಲಾರಿ ಅಕಸ್ಮಾತ್ ನಿಮಗೆ ಟಚ್ ಆಗ್ಬಿಟ್ಟಿರೋದ ಏನೋ ಅಲ್ವಾ? ಹೌದು ಸರ್. ಆ ಕ್ಷಣ ಏನಾಯ್ತು? ಎಷ್ಟೊತ್ತಿಗೆ ಆಗಿದ್ದು ಎಕ್ಸಾಕ್ಟ್ಲಿ ಸಚಿನ್? ಆ ಟೈಮ್ ನೆನಪಿದ್ರೆ? 2 ಗಂಟೆ ಸರ್. 2 ಗಂಟೆ. ಹಾ. ಆ ಬಸ್ ಆಕ್ಸಿಡೆಂಟ್ ಆಯ್ತಲ್ಲ, ಅವ್ರನ್ನ ಉಳಿಸುವಂತ ಪ್ರಯತ್ನ ಆ ಟೈಮ್ ನಲ್ಲಿ ಯಾರು ಅಲ್ಲಿ ಮಾಡ್ಲಿಲ್ವಾ? ನೀವೇನಾದ್ರೂ ಇಳ್ದೋದ್ರ ಆ ಟೈಮ್ ನಲ್ಲಿ? ಹೌದು ಸರ್. ಇಲ್ಲಿ ಬೆಂಕಿ ಹಚ್ಕೊಂಡಿದ್ ನಾನೇ ಇಳಿದು ಹೊಡ್ಕೊಂಡೆ ಸರ್. ಇವ್ರು ಕೂಗಾಡ್ತಿರೋದು ಕೇಳಿಸ್ಕೊಂಡೆ. ಆಕ್ಸಿಡೆಂಟ್ ಆಗ್ತಿದ್ದ ಹಾಗೆ ನೀವು ಸೈಡಲ್ಲಿ ಹೋಗಿ ನಿಂತ್ಕೊಂಡ್ರಿ, ನಿಮ್ ಬಸ್ ಸೈಡಲ್ಲಿ ಹೋಗಿ ನಿಂತ್ಕೊಳ್ತು. ಅಷ್ಟೊತ್ತಿಗೆ ಆಲ್ರೆಡಿ ಬೆಂಕಿ ಹೊತ್ಕೊಂಡ್ಬಿಟ್ಟಿತ್ತ? ಬೆಂಕಿ ಹತ್ಕೊಂಡಿತ್ತು ಸರ್. ಮಕ್ಳೆಲ್ಲ ಸೇಫ್ ಆಗಿದ್ರು. ನಾವು ಆಮೇಲೆ ಬಂದು ಇಲ್ಲಿರೋರ್ನ ಇವ್ರು ಕಿರ್ಚಾಡೋದ್ ನೋಡಿ ನಾವು ಹೊಡ್ ಬಂದು ಇಲ್ಲಿ ಬಸ್ ಒಳಗಿರೋರ್ನ ಎಳ್ಕೊಳ್ಳೋ ಜನನ ಎಳ್ಕೊಂಡೋ ಸರ್. ನೀವೇ ಆ ಗ್ಲಾಸ್ ಎಲ್ಲ ಬ್ರೇಕ್ ಮಾಡಿದ್ರಾ? ಹೌದು ಸರ್. ಗ್ಲಾಸ್ ಎಲ್ಲ ಬ್ರೇಕ್ ಅಂದ್ರೆ ಅಲ್ಲಿ ಹೋಗ್ತಿದ್ದಂಥವ್ರೆಲ್ಲ ನಿಲ್ಲಿಸ್ಬಿಟ್ಟು ಆ ಬಸ್ ಹತ್ರ ಬಂದು ಎಷ್ಟು ಸಾಧ್ಯನೋ ಅಷ್ಟು ಜನರನ್ನ ಬದುಕಿಸುವಂತ ಪ್ರಯತ್ನ ಮಾಡಿದೀರಾ? ಅಷ್ಟೇ. ಹೇಳ್ಕೊಂಡ ಸರ್. ಆಮೇಲೆ ಬ್ಲಾಸ್ಟ್ ಆಗಿದ ತಕ್ಷಣ ಸುಮ್ಮನೆ ಬಿಟ್ಬಿಟ್ಟ ಸರ್. ಆಮೇಲೆ ಬ್ಲಾಸ್ಟ್ ಆದಾಗ ಇನ್ಯಾರು ಮುಂದಕ್ಕೆ ಬರ್ಲಿಲ್ಲ ಸರ್. ಎಮರ್ಜೆನ್ಸಿ ಎಕ್ಸಿಟ್ ಇತ್ತಲ್ಲ ಸಚಿನ್, ಅದೇನು ಓಪನ್ ಆಗ್ಲಿಲ್ವಾ? ಅಷ್ಟೊತ್ತಿಗೆ ಆಲ್ರೆಡಿ ಬೆಂಕಿ ಹತ್ಬಿಟ್ಟಿತ್ತು ಸರ್. ಒಂದೊಂದ್ಸಲಿ ಜಾಮ್ ಆದಾಗ ಓಪನ್ ಆಗಲ್ಲ ಅಲ್ವಾ? ಹೌದು ಸರ್. ಅಂದ್ರೆ ಈ ಆಕ್ಸಿಡೆಂಟ್ ಅಂದ್ರೆ ಮಧ್ಯದ ಭಾಗಕ್ಕೆ ಗುದ್ದಿದ್ದ? ಬಸ್ನ ಮಧ್ಯದ ಭಾಗಕ್ಕೆ, ಡೀಸೆಲ್ ಟ್ಯಾಂಕಿಗೆ ಗುದ್ದಿರೋದು ಸರ್ ಬಂದು. ಅಂದ್ರೆ ಮಧ್ಯದ ಭಾಗ? ಹೌದು ಸರ್. ಅಂದ್ರೆ ಡೀಸೆಲ್ ಸೋರಿಕೆ ಆಗಿ ರೋಡ್ಗೆಲ್ಲ ಡೀಸೆಲ್ ಆಗಿ ಹರ್ಕೊಂಬಂದು ಡೀಸೆಲ್ ಇಂದ ಯಾವುದೋ ಸ್ಪಾರ್ಕ್ ಆಗಿ ಹತ್ಕೊಂಡಿರೋದು ಸರ್ ಬೆಂಕಿ. ಡೀಸೆಲ್ ಲೀಕ್ ಆಗ್ತಿದ್ದ ಹಾಗೆ ಬೆಂಕಿ ಹೊತ್ಕೊಂಡಿದ್ದ ಅಥವಾ ಗುದ್ದುತ್ತಿದ್ದ ಹಾಗೆ ಬೆಂಕಿ ಹೊತ್ಕೊಂಡಿತ್ತ ಸಚಿನ್? ನೀವು ನೋಡಿಲ್ಲ ಸರ್. ಲೀಕ್ ಆದ್ಮೇಲೆ ಬೆಂಕಿ ಹತ್ತಿರೋದು ಸರ್ ಇದು. ಓಕೆ. ಅಲ್ಲಿವರೆಗೂ ಏನ್ ಬೆಂಕಿ ಕಾಣಿಸ್ಕೊಂಡಿರ್ಲಿಲ್ಲ? ಅಲ್ಲಿವರೆಗೂ ಏನ್ ಇತ್ತಿಲ್ಲ ಸರ್. ಸೊ ಆಮೇಲೆ ಈ ಬಸ್ ಹತ್ಕೊಂಡು ಹುರಿದಾದ್ಮೇಲೆ ಲಾರಿನೂ ಹತ್ಕೊಂಡು ಹುರಿದಿರೋದು ಸರ್. ಆ ಡ್ರೈವರ್ ಕೂಡ ಕುತ್ಕೊಂಡಿದ್ದ ಜಾಗದಲ್ಲೇ ಸ್ಪಾಟ್ ಆಗಿದ್ದಾರೆ ಅವರುನು. ಲಾರಿಲಿ ಎಷ್ಟು ಒಂದಿಬ್ರಿದ್ರಾ? ಇಲ್ಲ ಸರ್, ಅವ್ರು ಒಬ್ನೇ ಇದ್ದಿದ್ದು. ಓಕೆ. ಅಂದ್ರೆ ಈ ಬಸ್ನ ಚಾಲಕರೆಲ್ಲ ಉಳ್ಕೊಂಡಿದಾರಾ? ಬಸ್ನ ಚಾಲಕರಿಗೆ ಕೈ ಕಾಲು ಹೋಗಿದೆ ಅಂತ ಹೇಳ್ತಾ ಇದಾರೆ ಸರ್. ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆಗಿದಾರಂತೆ. ಸೊ ಅವ್ರದ್ದೇನು ಬಸ್ ಅವ್ರದ್ದೇನು ತಪ್ಪಿಲ್ಲ ಸರ್. ನಾವು ನೋಡ್ತಿರೋದಂಗೆ ಅವ್ರದ್ದೇನು ತಪ್ಪೇ ಇಲ್ಲ ಸರ್. ಸೊ ಆಪೋಸಿಟ್ ಇಂದ ಬಂದಿದ್ದ ಹೊಡೆದಿರೋದು ಸರ್ ಅವರು. ಓಕೆ. ಇದು ಸಚಿನ್ ಅಂದ್ರೆ ಡೀಸೆಲ್ ಟ್ಯಾಂಕ್ ಮಧ್ಯದ ಭಾಗಕ್ಕೆ ಗುದ್ದಿತ್ತಲ್ಲ,
ಆ ಸೈಡಲ್ಲಿ ಕೂತಿರ್ತಾರಲ್ಲ ಆ ಸೈಡಲ್ಲಿ ಕೂತಿದ್ದಂಥವ್ರೆ ಮೇಯ್ನ್ ಆಗಿ ಈಗ ಸತ್ತೋಗಿರೋದು ಅಂತ ಕಾಣಿಸುತ್ತಲ್ಲ. ಹೌದು ಸರ್, ಕೂತಿರೋರೇ ಸತ್ತೋಗಿರೋದು ಸರ್. ಅಂದ್ರೆ ಈ ಇನ್ನೊಂದು ಸೈಡಲ್ಲಿ ಈಗ ಗ್ಲಾಸ್ ಎಲ್ಲ ಬ್ರೇಕ್ ಮಾಡ್ಕೊಂಬಂದ್ರಲ್ಲ, ಅಲ್ಲಿಗೆ ಇನ್ನೂ ಒತ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ ಬೆಂಕಿ. ಇಲ್ಲ ಸರ್, ಅಲ್ಲೇನು ಅಷ್ಟೊಂದೇನು ಆಗಿದ್ದಿಲ್ಲ, ಅದಾದ್ಮೇಲೆ ಹತ್ಕೊಂಡಿರೋದು ಸರ್ ಬೆಂಕಿ. ಪಾಪ ಅದ್ರ ಒಳಗಡೆ ಇದ್ದಂಥವ್ರು ಎಲ್ಲ ತುಂಬಾ ಕಿರ್ಚಾಡ್ತಿದ್ದ ಸೌಂಡ್ ಕೇಳಿಸ್ತು, ನಮ್ಗೆ ಒಂಥರ ಕೇಳಿಸ್ತಾ ಇತ್ತು. ಹೌದು ಸರ್, ಅವಾಗ ನಾನು ನೋಡ್ಕೊಂಡಿದ್ದೆ ಇಲ್ಲಿಗೆ. ಪಾಪ ಆ ಮಕ್ಳು ಏನಾದ್ರು ಕೆಳಗಿಳ್ದಿದ್ರಾ ಬಸ್ಸಿಂದ? ಇಲ್ಲ ಸರ್, ನಮ್ಮ ಮಕ್ಕಳೆಲ್ಲ ಸೇಫ್ ಆಗಿದ್ರು ಸರ್. ಅವರು ಅವ್ರಿಗೇನು ತೊಂದರೆ ಆಗಿತ್ತಿಲ್ಲ, ನಮ್ಮ ಮಕ್ಕಳೆಲ್ಲ ಸೇಫ್ ಆಗಿ ಎಲ್ಲಾನು ಆರಾಮಾಗೇ ಇದ್ರು ಸರ್. ಅವರು ಎಷ್ಟು ವರ್ಷದ ಮಕ್ಕಳು, ಯಾವ ಸ್ಕೂಲ್ನವರು? ಎಲ್ಲ 10th ಸರ್, SLC ಹುಡುಗರೇ ಸರ್. ಓಕೆ, ನೀವು ಟ್ರಿಪ್ ಹೋಗ್ತಾ ಇದ್ದೀರಾ? ಹೌದು ಸರ್, ದಾಂಡೇಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸ್ಕೂಲ್ ಬಸ್ಸಾ ಅಥವಾ ಪ್ರೈವೇಟ್ ಬಸ್ಸಾ? ಸರ್ ಇದು ಟೂರಿಸ್ಟ್ ಬಸ್, ಪ್ರೈವೇಟ್ ಬಸ್. ಟೂರಿಸ್ಟ್ ಬಸ್ಸಾ? ಓಕೆ. ಹೌದು. ಅಂದ್ರೆ ನೀವೆಲ್ಲ ಆ ಟೈಮ್ನಲ್ಲಿ ಹೋಗಿ ಆಸ್ಪತ್ರೆಗೂ ಎಲ್ಲ ಹೋಗಿ ಸೇರಿಸಿ ಬಂದ್ರಾ? ಹೌದು ಸರ್, ಕರ್ಕೊಂಡೋಗಿ ನೈಟ್ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ ಸರ್. ಅದಾದ್ಮೇಲೆ ನಾವು ಟ್ರೀಟ್ಮೆಂಟ್ ತಗೊಂಡು ಬರ್ತಿರೋದು. ಅಂದ್ರೆ ಆ ಕ್ಷಣಕ್ಕೆ ನೀವೆಲ್ಲ ಹೇಳಿದ್ರ ಅಲ್ಲಿದ್ದ ಅಗ್ನಿಶಾಮಕ ದಳ ಅವ್ರಿಗೆಲ್ಲ ಫೋನ್ ಮಾಡಿದ್ರ? ಆ ಕ್ಷಣ ಬಂದಿದ್ವಾ? ಹೌದು, ಎಲ್ಲ ಬಂದು ಸರ್. ಬಂದ್ವಾ? ಓಕೆ. ಎಷ್ಟೊತ್ತು ಬೇಕಾಯ್ತು ಆ ಬೆಂಕಿ ನನ್ಸೋದಕ್ಕೆ? ಸರ್ ಬೇಕಾಯ್ತು ಸರ್, ಒಂದು ಆಗ ಅರ್ಜೆಂಟಲ್ಲಿ ನಾವು ಅದೆಲ್ಲ ಹೆಂಗೆ ಸರ್. ನಮ್ಗೆ ಅದು ಕಣ್ಣು ಮುಂದೆ ಬಂದಿರೋ ಗಾಬರಿಲ್ಲ, ಏನೋ ಬಸ್ಸು ಹೊತ್ಕೊಂಡು ಉರಿಯೋದ್ ನೋಡ್ತಾ ಇದ್ರೆ ಸಚಿನ್, ಯಪ್ಪ ಹೇಗ್ ಅನ್ಸುತ್ತೆ ಅಂದ್ರೆ ಹೃದಯ ವಿದ್ರಾವಕ. ಅದೊಂಥರ ನಮ್ಗೆ ಹೇಳ್ತಾ ಇದ್ನಲ್ಲ ಅವಾಗ್ಲೇ, ಪಾಪ ಅಲ್ಲಿ ಜನಕ್ಕೆ ಅದ್ ಹೆಂಗ್ ಬೆಂದೋದ್ರು ಅಂತ. ಅಷ್ಟೇ ಸರ್, ನಾವೇ ಲಕ್ಕಿ ಅಂತ ಅನ್ಸುತ್ತೆ ಅಷ್ಟೇ ಸರ್. ನಿಜಕ್ಕೂ ಆಕ್ಚುಲಿ ನಿಮ್ ಪುಣ್ಯ ನೋಡಿ. ಆಕ್ಚುಲಿ ಆ ಬಸ್ ಚಾಲಕ ಬಂದು ನಿಮ್ಮನ್ನ ಕಾಪಾಡ್ದಂಗ ಆಗೋಯ್ತು ಈಗ. ಕೇಳಿಸ್ತಾ ಇದೆಯಾ ಸಚಿನ್? ಕೇಳಿಸ್ತಾ ಇದೆ. ಅಂದ್ರೆ ಅಲ್ಲಿ ಇದ್ದಿದ್ದು ಒಂದ್ ಸೈಡ್ ಅಲ್ಲಿ ಇದ್ರಲ್ಲ, ಆ ಎಲ್ಲಾ ಗ್ಲಾಸ್ ಗಳನ್ನ ಬ್ರೇಕ್ ಮಾಡಿ ನೀವು ಹೊರಗಡೆ ತೆಗೆದಿದ್ದ ಅಥವಾ ಹೇಗೆ ರಕ್ಷಣೆ ಮಾಡಿದ್ರಿ? ಇಲ್ಲ ಸರ್, ಎಲ್ಲ ಒಳಗಡೆನೆ ಹಚ್ಚಿ ಫ್ರಂಟ್ ಗ್ಲಾಸ್ ನ ಇದ್ ಮಾಡ್ಕೊಂಡು ಎಳ್ಕೊಂಡ್ತಾ ಇದ್ದಿದ್ದು ಸರ್. ಓಕೆ ಜೋಪಾನ, ಟೇಕ್ ಕೇರ್ ಸಚಿನ್. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸಚಿನ್, ಈ ಸೀಬರ್ಡ್ ಬಸ್ ಒತ್ತುರಿತಲ್ಲ, ಅದರ ಹಿಂದೆ ಬರ್ತಾ ಇದ್ದಂಥ ಬಸ್ನ ಚಾಲಕ ಮಾತನಾಡಿದ್ದು, ಆ ಕ್ಷಣ ಏನಾಯಿತು ಅನ್ನುವಂಥದ್ದನ್ನು ಕಣ್ಣು ತುಂಬಿಕೊಂಡಿದ್ದಾರೆ. ಪುಣ್ಯ ಅಂದರೆ ಇವ್ರ ಬಸ್ನ ಪಾರ್ ಮಾಡಿದ್ದು ಈ ಸೀಬರ್ಡ್ ಬಸ್ ಅವರು. ಸ್ವಲ್ಪ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದಿದ್ದಾನೆ. ಆ ಟೈಮಲ್ಲಿ ಅವರೊಂದು ಸ್ವಲ್ಪ ಸ್ಲೋ ಆಗಿದ್ದಾರೆ. ಇಲ್ಲ ಅಂದಿದ್ದಿದ್ರೆ ಆ ಮಕ್ಕಳು 10th ಓದ್ತಾ ಇದ್ದಂಥ ಮಕ್ಕಳಿದ್ದಂಥ ಬಸ್ ಇದೆಯಲ್ಲ, ಟೂರಿಸ್ಟ್ ಬಸ್ಸು, ಆ ಬಸ್ಸಿಗೆ ಗುದ್ದಬೇಕಾಗಿತ್ತು. ಇವರೆಲ್ಲ ಗ್ರೇಟ್ ಎಸ್ಕೇಪ್ ಆದರು. ಸದ್ಯ 21 ಜನನೂ ಕೂಡ ಆ ಬಸ್ನಲ್ಲಿ ಇದ್ದಿದ್ರಲ್ಲ, ಟೋಟಲಿ ಒಂದು 32 ಜನ ಇದ್ದಿದ್ದು ಆ ಬಸ್ನಲ್ಲಿ. ಆ ಬಸ್ನಲ್ಲಿದ್ದಂಥ 21 ಜನ ಸೇಫ್ ಆಗಿದ್ದಾರೆ. 12 ಜನ ಸಾವನ್ನಪ್ಪಿರುವಂಥದ್ದು. 12 ಜನ ಸಾವನ್ನಪ್ಪಿದ್ದಾರೆ. 21 ಜನ ಸೇಫ್ ಆಗಿದ್ದಾರೆ, 12 ಜನ ಸಾವನ್ನಪ್ಪಿದ್ದಾರೆ. 12 ಜನ ಯಾರು ಅಂದರೆ ಒಬ್ಬ ಲಾರಿ ಚಾಲಕ, ಇನ್ನೊಂದು 11 ಜನ ಬಸ್ನಲ್ಲಿದ್ದಂಥವ್ರು. 11 ಜನ ಬಸ್ನಲ್ಲಿದ್ದಂಥವ್ರು ಸಾವನ್ನಪ್ಪಿದ್ದಾರೆ. ಆ ಬಸ್ನ ದೃಶ್ಯಾವಳಿ ನೋಡಿ, ನಿಮ್ಗೆ ತೋರಿಸ್ತಾ ಇದೀವಲ್ಲ, ಹೊತ್ಕೊಂಡು ಉರಿದ ನಂತರ ಹೇಗಿದೆ ಅಂತ. ಸಾವಿನ ಬಸ್ ಅದು. ಅಲ್ಲಿ ಒಬ್ಬರ ಬಾಡಿನೂ ಕೂಡ ಹುಡ್ಕಾಡ್ಬೇಕು, ಮುದ್ದೆ ಆಗೋಗಿದೆ. ಬಾಡಿ ಕೊಡಬೇಕು ಅವ್ರ ಕುಟುಂಬಕ್ಕೆ ಅಂದರೆ ಮುದ್ದೆ ಆಗೋಗಿದ್ದಾವೆ ಈಗ. ಪೊಲೀಸ್ ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಆ ಕ್ಷಣದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಲ್ಲಿ ಹೋಗ್ತಾ ಇದ್ದಂಥ ಬಸ್ನವರಾಗಲಿ ಅಥವಾ ಲಾರಿಯವರಾಗಲಿ ಕಾರ್ನವರಾಗಲಿ ನಿಲ್ಲಿಸ್ಬಿಟ್ಟು ಉಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆ ಗ್ಲಾಸ್ಗಳನ್ನೆಲ್ಲ ಬ್ರೇಕ್ ಮಾಡಿ. ಈಗ ಉಳ್ಕೊಂಡಂಥವರ ಪುಣ್ಯ, ಗ್ರೇಟ್ ಎಸ್ಕೇಪ್ ಆದಂಥವರ ಪುಣ್ಯ.